ಎಲ್ರಿಗೂ ಗುಡ್ ಮಾರ್ನಿಂಗ್. ವಾಯ್ನಾಡ್ ಡೇ 3ಗೆ ಸ್ವಾಗತ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ, ಆದರೂ ನಾವು ಸೂಚಿಪರ ವಾಟರ್ಫಾಲ್ ಕವರ್ ಮಾಡೋಣ ಅಂತ ಜೋಶ್ಗಿಳಿದ್ದೀವಿ. ಸೊ ಇವಾಗ ನಾವು ಸೂಚಿಪರ ವಾಟರ್ಫಾಲ್ಗೆ ಹೋಗ್ತಾಯಿದ್ದೀವಿ. ಆಮೇಲೆ ಬನ್ಸೂರ ಸಾಗರ್ ಡ್ಯಾಮ್ ಮುಗಿಸ್ಕೊಂಡು ಬ್ಯಾಂಗ್ಳೂರು. ಆದರೆ ಅಂದಿವೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಆದರೆ ಕವರ್ ಮಾಡ್ತೀವಿ, ಇಲ್ಲ ಅಂದರೆ ಹಂಗೆ ಬ್ಯಾಂಗ್ಳೂರಿಗೆ ಹೊರಡ್ತೀವಿ. ಸೊ ಹೊರಡ್ಬಿಟ್ರೆ ಲೇಟ್ ಮಾಡ್ತಾಯಿದ್ದೀನಿ ನಾನು ಅಂತ. ಫೈನಲಿ ಮಳೆ ನಿಂತಿದೆ. ಓ ಬಂದಪ್ಪ ಐರಾವತ, ಕೇರಳ ಐರಾವತ. ಓಕೆ, ಫೈನಲಿ ಮಳೆ ನಿಂತಿದೆ. ಆಹಾ ಏನು ಇಬ್ಬರು ಸಾಕಾಗಿದೆ ಮಾತ್ರ ಅಪ್ಪ. ಮಾನ್ಸೂನ್ ರೈಡ್ ಅಂತ ಇದಕ್ಕೆ ಹೇಳೋದು. ಸುತ್ತ ಮುತ್ತ ಗ್ರೀನ್ಸು. ಹುಡುಗರು ಗಡ್ಡೆ ಗಿಡಿ ಹಾಕೊಂಡು ಬಂದವ್ರೆ. ನಮ್ಗೆ ಭಾಗ್ಯ ಇಲ್ವೇ? ಬೈಕಲ್ಲಿ ಬಂದಿದ್ದೀವಲ್ಲ ಅಲ್ವಾ, ನಮ್ಗೆ ಭಾಗ್ಯ ಇದೆಯಾ? ಇಲ್ಲ. ಸೊ ಇವಾಗ ನಾವು ಟುವರ್ಡ್ಸ್ ಸೂಚಿಪರ ಫಾಲ್ಸ್ ಹೋಗ್ತಾ ಇದ್ದೀವಿ. ಗಾಡ್ಸ್ ಓನ್ ಕಂಟ್ರಿ 100%. ಎಂಟ್ರಿ 8 AM to 5 PM ಅಂತ ಇದೆ. ಇಲ್ಲಿ ಸೂಚಿಪುರ ಕಡೆ ಬಂದರೆ ಎಂಟ್ರಿ 8 to 5 ಇರೋದು. ಅದಕ್ಕಿಂತ ಮುಂಚೆ ಬರಬೇಕು. ಇವಾಗ ಸೂಚಿಪುರ ವಾಟರ್ಫಾಲ್ ಹತ್ರ ಬಂದಿದ್ದೀವಿ. ಹಾಯ್ ವಿಜಯ್, ಗುಡ್ ಮಾರ್ನಿಂಗ್. ಹಾಯ್ ವಿನೀತ್, ಗುಡ್ ಮಾರ್ನಿಂಗ್ ಬಾಸ್. ಮಾರ್ನಿಂಗ್. ಸೊ ಮಾರ್ನಿಂಗ್ ಟ್ರಕ್ಕು, ವೆರ್ ಆಲ್ ಗೇರ್ಡ್ ಅಪ್. ನೀರು ಕುಡಿದೇನೆ ಬಂದಿದ್ದೀವಿ. ಯಾ ನೀರು ನೆನ್ನೆಯಿಂದ ನಾವೇನಂದರೆ ಮಳೆಯಲ್ಲೇ ನೀರು ಕುಡಿತಾ ಇದ್ದೀವಿ. ಬಟ್ ಇವತ್ತು ಬೆಳಿಗ್ಗೆ ಎದ್ದು ನೀರು ಕುಡಿದಂಗೆ ಬಂದಿದ್ದೀವಿ ಇಲ್ಲಿ ವಾಟರ್ಫಾಲ್ನ ನೋಡೋಕ್ಕೋಸ್ಕರ. ಇಲ್ಲಿ ಹೋಗೋಣ, ಇದು ದಾರಿ. ಈ ದಾರಿಲಿ ನಾವು ಹೋಗಬೇಕಾಗಿದೆ ಮುಂದೆ. ನಾನು ಹೇಳ್ತಾ ಇದ್ದಂಗೆ ಯಾವಾಗ ಈ ದಾರಿಲಿ ಹೋಗ್ಬೇಕಾಗುತ್ತೆ. ನಾವು ದಾರಿನ ಶೂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ನನ್ನ ಕ್ಯಾಮ್ರಾ ತೆಗಿಯೋಕ್ಕೆ ನನಗೆ ಭಯ ಆಗ್ತಾಯಿದೆ. ಅದೊಂದು ಪ್ರಾಬ್ಲಮ್ಮು. ಬಟ್ ಒನ್ಸ್ ನಾವು ಫಾಲ್ಸ್ ಒಳಗಡೆ ಹೋದಾಗ ನಿಮ್ಗೆ ತೋರಿಸ್ತೀವಿ. ಸೊ 130 ಸ್ಟೆಪ್ಸ್ ಇದೆ. ಸೊ ಲೆಟ್ಸ್ ಗೋ. ಆಯ್ತು ಗೈಸ್, ಇಷ್ಟೆಲ್ಲ ಹತ್ಕೊಂಡು ಕೆಳಗಡೆ ಇಳ್ಕೊಂಡು ತುಂಬ ಮಳೆ ಇರ್ತಿತ್ತು ಅಂತ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ವಿ ಆರ್ ಇನ್ ಬನ್ಸೂರ, ಸೂಚಿಪರ ವಾಟರ್ಫಾಲ್. ಬನ್ಸೂರ ವಿ ಆರ್ ಇನ್ ಸೂಚಿಪರ ವಾಟರ್ಫಾಲ್. ಸುತ್ತಮುತ್ತ ಡ್ರೆಸ್ ಚೇಂಜ್ ಮಾಡೋಕ್ಕೆ ಒಂದು ರೂಮ್ ಇದೆ. ಬಟ್ ಸದ್ಯಕ್ಕೆ ಮಾನ್ಸೂನ್ ಆಗಿರೋದ್ರಿಂದ ನೀರೊಳಗೆ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಫಾಲ್ಸ್ ನೋಡಿಕೊಂಡು ಎಂಜಾಯ್ ಮಾಡಬೇಕು. ನಿಮ್ಮನ್ನ ನಾನು ಆದಷ್ಟು ಹತ್ರ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ. ನಿಂತೆ ನೋಡಿ ನಮ್ಮ ಬಾಯ್ಸ್. ವಿನೀತ್, ಹೌಸ್ ಇಟ್? ಆಸಮ್. ವಿಜಯ್, ಗ್ರೇಟ್. ಹೀಗಿದೆ ನಮ್ಮ ವಾಟರ್ಫಾಲು. ಸ್ಲೋಮೋ ಮಾಡ್ತೀನಿ, ಮೊಬೈಲಲ್ಲಿ ಮಾಡ್ತೀನಿ. ಸಾಕಾಗಿದೆ ಇಲ್ಲಿ. ಬಾ ಮುಂದೆ ಹೋಗೋಣ. ಬಾ ನಿಲ್ಕೊಂಡು ಇಲ್ಲಿ ಹೋಗ್ಬಿಟ್ಟು ಬಂದರೆ ನೋಡಿ ನಮಗೆ ಫಾಲ್ಸ್ ಸಿಗುತ್ತೆ. ಮಾನ್ಸೂನ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಇನ್ನೊಂದು ಗೈಸ್, ಒಂದು ಟಿಪ್ ಹೇಳ್ತೀನಿ. ಇಲ್ಲಿ ಬಂದರೆ ಕ್ಯಾಮ್ರಾ ಎಲ್ಲ ಒಳಗಡೆ ಇಟ್ಕೊಂಡ್ಬನ್ನಿ. ನೀವೇನೋ ಕ್ಯಾಮ್ರಾ ತಂದಿರಿ ಅಂತ ಗೊತ್ತಾದರೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಹುಷಾರಾಗಿ ಒಳಗಡೆ ಇಟ್ಕೊಂಡು ಬನ್ನಿ. ಬನ್ಸೂರ ಸಾಗರ್ ಡ್ಯಾಮ್ಗೆ ಒಂದು 150 ಸ್ಟೆಪ್ಸ್ ನಡಿಬೇಕಾಗುತ್ತೆ ಅಷ್ಟೇ. ಆರಾಮಾಗಿ ಒಂದು 15-20 ಮಿನಿಟ್ಸ್ ತಕ್ಕಲ್ಲಿ ನೀವು ಈ ಫಾಲ್ಸ್ ನೋಡ್ಬೋದು. ಸೂಪರ್ ಪ್ಲೇಸ್. ಹಾಗೆ ಇನ್ನು ನಾವು ಒಂದು 150 ಸ್ಟೆಪ್ಸ್ ತಕ್ಕ ಮಾಡ್ಕೊಂಡು ಮೇಲೆ ಬಂದ್ವಿ. ಇಲ್ಲೆಲ್ಲರೂ ಅವ್ರಿಗಿನ್ನೂ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಒಬ್ಬ ಎಕ್ಸೈಟ್ಮೆಂಟ್ಲಿದ್ದಾರೆ. ಬಟ್ ಚೆನ್ನಾಗಿರುತ್ತೆ, ಅಷ್ಟೇನು ದೂರ ಇಲ್ಲ, ಟ್ರಕ್ಕು ಹೋಗಿ ಬರ್ಬೋದು. ಸೊ ಮಿನಿತ್, ಹೌ ದ ಜೋಶ್? ಟೂ ಗುಡ್. ವಿಜಯ್, ಜಸ್ಟ್ ಹ್ಯಾವ್ ಬ್ರೇಕ್ಫಾಸ್ಟ್ ಇನ್ಕಮ್. ಎಕ್ಸಾಕ್ಟ್ಲಿ. ನಾವು ತಿಂಡಿ ತಿನ್ಕೊಂಡು ಬರಬೇಕಿತ್ತು, ಹಂಗೆ ಬಂದುಬಿಟ್ಟಿದ್ದೀವಿ ಜೋಶಲ್ಲಿ. ಇವಾಗ ಹೋಗಿ ಸ್ಟ್ರೈಟ್ ಅವೇ ತಿಂಡಿ ತಿಂದು ಹಂಗೆ ಡೈರೆಕ್ಟ್ ಬನ್ಸೂರ ಡ್ಯಾಮ್. ಅಲ್ಲಿ ದೂರದಲ್ಲಿ ಒಂದು ಇಬ್ಬರು ಹುಡುಗಿರು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇನ್ನರ್ ಫೀಲಿಂಗ್ ಹೇಳ್ತಿದ್ದೆ ಹೋಗಿ ಮಾತಾಡ್ಸೋಣ ಅಂತ. ಆದರೆ ಮಾತಾಡ್ಸಿದ್ರೆ ಅಲ್ಲಿ ಸುತ್ತಮುತ್ತ ಇರೋರು
ಹಿಂಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಭಯದಿಂದ ಸುಮ್ಮನೆ ಇರಬೇಕು. ಇಷ್ಟೇ ಹುಡುಗರು ಜೀವನ ಅಲ್ವಾ? ಎಕ್ಸಾಕ್ಟ್ಲಿ. ಬನ್ನಿ ಮನ್ಸೂರ ಡ್ಯಾಮ್ಗೆ ಹೋಗೋಣ. ಲೆಟ್ಸ್ ಗೋ. ಸಾಂಗ್ ಕೇಳಿಸ್ಕೊಳ್ಳಿ. ಇವತ್ತಲ್ಲಿ ಒಳ್ಳೆ ಸಾಂಗ್ ಹಾಕಿದ್ದಾರೆ ಅವರು ಅಂತ. ನಮ್ಮ ಟ್ರಕ್ ಆ್ಯಕ್ಚುಲಿ ಮುಗೀತು. ಇಲ್ಲಿ ಕ್ಯಾಮ್ರಾ ಅಲೋ ಮಾಡಲ್ಲ ಅಂತ ನಾವು ಟಿಕೆಟ್ ತೊಗೊಂಡಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಮಾಡಿದ್ರೆ. ಇಲ್ಲಿ ಟಿಕೆಟ್ ತೊಗೋಬೇಕು ನೀವು. ಇಲ್ಲಿ ಟಿಕೆಟ್ ತೊಗೊಂಡು ಇಷ್ಟು ಜನ ಇದ್ದಾರೆ ಇವಾಗ ಸದ್ಯ. ನಾವು ಬಂದಾಗ ಜನ ಇರಲಿಲ್ಲ. ಟ್ರಕ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಸೊ ವಿನೋದ್, ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್? Ultimate experience. ಹಾಂ, Loving it. ಹಾಂ. The waterfalls was crazy, and they have asked us to like get back because the flow was increasing. ಇನ್ಕ್ರೀಸಿಂಗ್ ಟು ಮಚ್. ಎಸ್. So now we're heading. ಎಲ್ಲ ಮುಗೀತು, ಟ್ರಕ್ ಮುಗೀತು. ಸೊ ಇವಾಗ ನಾವು ವಾಪಸ್ಸು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಒಳ್ಳೆ ಜಾಗ್ ಥರ ಒಳ್ಳೆ ಟ್ರಕ್ ಆಯಿತು. ಸೊ ವಿ ಹ್ಯಾವ್ ಬರ್ನ್ ಕ್ಯಾಲರೀಸ್. Good way to start ಯಾ, the day. ಗುಡ್ ವೇ ಟು ಸ್ಟಾರ್ಟ್ ದ ಡೇ. Burn some calories. ಎಸ್. ಇವಾಗ Gonna hit the roads in some time. ಎಸ್. ಸೊ ನೆಕ್ಸ್ಟು ಬನ್ಸೂರ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಸಿ ಯು ಆನ್ ದ ವೇ. ಹಿಂಗೆ ಫಾಲ್ಸ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು ಬ್ಯೂಟಿಫುಲ್ ಸ್ಪಾಟಲ್ಲಿ ನಿಲ್ಸಿದ್ದೀವಿ. ವಿನೋದ್, ಹೌಸ್ ಇಟ್? Awesome. Look at this. Nature's beauty at its best. ಇದಕ್ಕೆ ಸುಮ್ಮನೆ ಹೇಳಲ್ಲ, ಗಾಡ್ಸ್ ಓನ್ ಕಂಟ್ರಿ ಅಂತ. It looks much better with the naked eyes. Trust me guys, I swear. 100% ಸಕಲಾಗಿ ಕಾಣಿಸ್ತಾ ಇದೆ. Show the other side also. See the tree plantations around. ಟ್ರೀ ಪ್ಲಾಂಟೇಶನ್ನು. ಈ ಕಡೆ ನೀರು ಆ ಕಡೆ ಹೋಗ್ತಾ ಇದೆ. ಈ ಕಡೆ ಸ್ಟ್ರೀಮು. ಮಧ್ಯದಲ್ಲಿ ನಿಲ್ಸಿದ್ದೀವಿ. ಸೀರಿಯಸ್ ಆಗಿ ಒಳ್ಳೆ ಸ್ಪಾಟ್. Rain. Jumping into the water, but then unfortunately we are already wet and we don't want to get wet again. ಇಲ್ಲಿ ನಮಗೆ ನೀರಿಗೆ ಜಂಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಆರಾಮಾಗಿ ಅದೇ ನೀರೇ ನಮ್ಮನ್ನು ಸ್ನಾನ ಮಾಡಿಸ್ತಾ ಇದೆ. ಸ್ನಾನ ಮಾಡೋ ಅವಶ್ಯಕತೆನೂ ಇಲ್ಲ, ನೀರಲ್ಲೇ ನೀವು ಸ್ನಾನ ಮಾಡ್ಬೋದು ಮಾನ್ಸೂನ್ ರೈಡ್ ಅಂತ ಬಂದಾಗ. ಈ ಕಡೆ ಸೂಚಿಪುರ ವಾಟರ್ ಫಾಲ್ಸಿಗೆ ಬಂದಾಗ ಈ ಒಂದು ಸ್ಪಾಟಲ್ಲಿ ನಿಲ್ಲಿಸಿ ನೇಚರ್ನ ಎಂಜಾಯ್ ಮಾಡಿ. ಯಾಕಂದರೆ ಈ ನೇಚರ್ ನಮಗೆ ಮತ್ತೆ ಸಿಗಲ್ಲ. ಬರೀ ಮೋರಿ ಸಿಗುತ್ತೆ. ಮೋರಿ ಸಿಗುತ್ತೆ ಬೆಂಗಳೂರಿಗೆ ಹೋದರೆ. ನೇಚರ್ ಸೊ ಬೆಂಗಳೂರಲ್ಲಿ ಬರೀ ಮೋರಿ ನೀರು ಸಿಗುತ್ತೆ. ಇಲ್ಲಿ ಬಂದ್ರೆ ಫ್ರೆಶ್ ಮೌಂಟೇನ್ ಬರ್ತಿರೋ ಹರಿಯೋ ನೀರು. ಬೈಕರ್ಸ್ ಇವಾಗ ಬರ್ತಾ ಇದ್ದಾರೆ. ನಾವು ಸದ್ಯ ಬೇಗ ಬಂದು ಮುಗಿಸ್ಕೊಂಡ್ಬಿಟ್ವಿ ಕಲಾಕಾರಗಳು ನಾವು ಅಂತ. ನಾವು ಹಂಗೆ ಅನ್ಕೋಬಾರ್ದು, ಬಟ್ ಸಂಭವ ನಾವು ಹೆಂಗೋ ಮಾಡ್ಬಿಟ್ಟು ಬೇಗ ಬಂದ್ವಿ. ಇವಾಗ ನೋಡಿ ಎಲ್ಲರೂ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಮಳೆನೂ ಹಂಗೆ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಹೋಗೋಣ. ನಾವು ಹೋಗಿ ಇವಾಗ ಟುವರ್ಡ್ಸ್ ಇಲ್ಲಿಂಗೆ ನಾವು ಸ್ವಲ್ಪ ವ್ಯೂಗಳಂಗೆ ಎಂಜಾಯ್ ಮಾಡಿಕೊಂಡು ಒಂದು ಟೀ ಕುಡಿಯೋಣ ಅಂತ ನಾವಿಲ್ಲಿ ವೈಟ್ ವ್ಯೂ ರೆಸ್ಟೋರೆಂಟ್ ಅಂತ ಬಂದಿದ್ದೀವಿ. ಇಲ್ಲಿ ಸೂಪರ್ಬ್ ಆಗಿದೆ ಸ್ಪಾಟು. ಇಲ್ಲಿ ನಿಂತ್ಕೊಂಡು ಒಂದು ಟೀ ಕುಡಿತಾ ಇದ್ರೆ ಸ್ವರ್ಗ. ಅದೇ ನಾನು ಹೇಳಿದ್ನಲ್ಲ, ಟೀ ಕುಡಿತೀವಿ ಅಂತ ಹೇಳ್ತೀನಿ, ಬಟ್ ನಾನು ಟೀ ತೋರಿಸಲ್ಲ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಮ್ಮ ರೂಲ್ ಗೊತ್ತಲ್ಲ. ಅದಕ್ಕೆ ಹೋಮ್ ಸ್ಟೇ. ಹಾಯ್ ಸರ್. ಹಿಂಗೆ ವ್ಯೂಸ್. ಇಲ್ಲಿ ಇವ್ರದ್ದೊಂದು ಹೋಮ್ ಸ್ಟೇನೂ ಇದೆ. ನೀವು ಇಲ್ಲಿ ಬಂದಾಗ ಇಲ್ಲಿ ವಿಚಾರಿಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇವ್ರ ಹತ್ರ ತೊಗೊಂಡು ಹಾಕ್ತೀನಿ ಆದರೆ ಡಿಸ್ಕ್ರಿಪ್ಷನಲ್ಲಿ ನೋಡಿ ಬುಕ್ ಮಾಡ್ಕೊಳ್ಳಿ. ಹೌ ಮಚ್ ಇಸ್ ದ ಹೋಮ್ ಸ್ಟೇ? 3,000 per day. For how many people? 4 people. 4 people. Including dinner. Including dinner. Okay, 3,500ಗೆ 4 ಜನ ಇರ್ಬೋದು, ಇನ್ಕ್ಲೂಡಿಂಗ್ ಡಿನ್ನರ್. ನೋ ಇಶ್ಯೂಸ್. ಬನ್ನಿ ಈ ಕಡೆ ಬಂದಾಗ ಈ ರೆಸಾರ್ಟ್ ವಿಸಿಟ್ ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ಈ ಹೋಮ್ ಸ್ಟೇ ಆ್ಯಕ್ಚುಲಿ ಸಕ್ಕತ್ತಾಗಿದೆ ವ್ಯೂ ಎಲ್ಲ. ಆ್ಯಂಡ್ ನೀವು ಈ ಹೋಮ್ ಸ್ಟೇಗೆ ಬಂದರೆ 3 ಪ್ಲೇಸಸ್ ಈಸಿಯಾಗಿ ಕವರ್ ಮಾಡ್ಬೋದು. ಸೂಚಿಪುರ ವಾಟರ್ ಫಾಲ್ಸ್ 900 ಕಂಡಿ. ಮತ್ತು ನೀವು ಆ್ಯಕ್ಟಿವಿಟಿ ಜಿಪ್ಲೈನ್ ಮಾಡಬೇಕಂದ್ರೆ ಈ ಹೋಮ್ ಸ್ಟೇಗೆ ಬಂದರೆ 3 ಪ್ಲೇಸಸ್ ಈಸಿಲಿ ಕವರ್ ಮಾಡ್ಬೋದು. ನಾನು ಈ ಹೋಮ್ ಸ್ಟೇ ಲೊಕೇಶನ್ನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇಲ್ಲಿ ಬಂದಾಗ ಬನ್ನಿ, ಇವ್ರು ಇದ್ದಾರೆ, ಅವ್ರು ನೋಡ್ಕೋತಾರೆ. ಇಲ್ಲಿ ಬಂದಾಗ ಇಲ್ಲಿ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಬ್ಯೂಟಿಫುಲ್ ಪ್ಲೇಸ್. ಥ್ಯಾಂಕ್ ಲೆಟ್ಸ್ ಗೋ. ಇವಾಗ ನಾವು ನಮ್ಮ ಸ್ಟೇ ಬಿಟ್ಟು ಫಸ್ಟು ಬನ್ಸೂರ ಡ್ಯಾಮ್ ಇತ್ತು ಪ್ಲ್ಯಾನಲ್ಲಿ.
ಇವಾಗ ನಾವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ವಾಟ್ ಹ್ಯಾಪನ್ ಬ್ಯಾಕ್. ಸೊ ಅವಾಗಲೇ ಹೇಳ್ದಂಗೆ ನಾವು ಇವಾಗ ಬನ್ಸೂರ ಡ್ಯಾಮ್ಗೆ ಹೋಗಬೇಕಾಗಿತ್ತು. ಸೊ ಬನ್ಸೂರ ಡ್ಯಾಮ್ ಬೇಡ ಅಂತ ಅಂದ್ಕೊಂಡು ನಾವು ಇವಾಗ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ವಿಚ್ ವಾಸ್ ನಾಟ್ ಆ್ಯಕ್ಚುಲಿ ಇನ್ ದ ಪ್ಲ್ಯಾನ್, ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಹಂಗೆ ಬೆಂಗಳೂರಿಗೆ ಹೋಗ್ತಾ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟನ ನೋಡ್ಕೊಂಡು ಹೋಗೋಣ ಅಂತ. ವೀಕೆಂಡ್ ಬೇರೆ, ರಶ್ ಇಲ್ಲ ಅಂದರೆ ಸಾಕು ಅನ್ನಿಸ್ತಾ ಇದೆ. ಬಟ್ ರಶ್ ಇದ್ರೂ ಪರವಾಗಿಲ್ಲ, ಬೆಟ್ಟಕ್ಕೆ ಹೋಗಿ ನೋಡಿಕೊಂಡು ಜಾಗನೂ ನೋಡ್ದಂಗೆ ಆಗುತ್ತೆ, ಎಲ್ಲ ನೋಡ್ಕೊಂಡು ಬರೋಣ ಅಂತ. ಸೊ ಲೆಟ್ಸ್ ಗೋ. ಇನ್ನೂ ನಾವು ಕೇರಳ ದಾಟಿಲ್ಲ, ಕೇರಳಲ್ಲೇ ಇದ್ದೀವಿ. ಒಂದು ಕೇರಳ ಬಾರ್ಡ್ರ್ ದಾಟಿದ ಮೇಲೆ ನಾವು ಹೋಗೋಣ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋಣ. ಎಲ್ಲ ನೋಡಿಕೊಂಡು ಪಡ್ಕೊಂಡು ಇವತ್ತು ಬ್ಯಾಂಗ್ಳೂರ್. ಲೆಟ್ಸ್ ಗೋ. ಹುಡುಗಿರು ಹೋಗ್ತಾ ಇದ್ದಾರೆ, ಹಾಯ್ ಹೇಳ್ತಾರ ನೋಡೋಣ, ಟ್ರೈ ಮಾಡಲಾ? ಬೇಗೂರು ಹುಡುಗರು ಬಾಳು ಮಾತಾಡ್ತಾರೆ ಟ್ರೈ ಮಾಡ್ತೀನಿ. ಅದಾಗಲಿ ಹೋಗ್ತಾ ಹೋಗ್ತಾ ಮಾತಾಡ್ತಾ ಟ್ರೈ ಮಾಡ್ತೀನಿ. ಮಾಮ್ ಸ್ವಲ್ಪ ಜಾಗ ಬಿಡು. Hi guys, where are you up to? Where are you up to? Happy Dadi? ಅದೇ ಬೇಜಾರು ಮಾಡ್ಕೋಬೇಡಿ, ಇಂಗ್ಲೀಷಲ್ಲಿ ಮಾತಾಡಿದೆ ಅಂತ. ಅವ್ರಿಗೆ ಭಾಷೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಕೇರಳಲ್ಲಿರೋದ್ರಿಂದ ಇಂಗ್ಲೀಷು. ನಮ್ಮ ಕರ್ನಾಟಕ ಬಂದರೆ ಗೊತ್ತಲ್ಲ, ಅಚ್ಚ ಕನ್ನಡ ಫುಲ್ಲು. ಆದರೂ ನಮ್ಮ ಕನ್ನಡಿಗರು ತುಂಬ ವಿಚಾರವಿದ್ದಾರೆ. ನಾವೇನು ಮಾಡ್ತೀವಿ ಅಂದರೆ, ಬೇರೆ ಭಾಷೆ ಜನ ನಮ್ಮ ಹತ್ರ ಬಂದ್ರೂ ನಾವು ಅವ್ರ ಭಾಷೆ ತಿಳ್ಕೊಂಡು ಮಾತಾಡ್ತೀವಿ. ಆದರೆ ಇಲ್ಲೆಲ್ಲ ಹಂಗಲ್ಲ, ಗೊತ್ತಿಲ್ವಾ ಭಾಷೆ, ಬೇರೆ ಭಾಷೆನೇ ಮಾತಾಡಲ್ಲ ಇಲ್ಲಿ. ಇಂಗ್ಲೀಷಲ್ಲಿ ಮಾತಾಡಿದ್ರು ಮಾತಾಡಲ್ಲ, ಯಾವ ಭಾಷೆಯಲ್ಲಿ ಮಾತಾಡಿದ್ರು ಮಾತಾಡಲ್ಲ ಇಲ್ಲಿ. ಅದೇ ಈ ಊರಿಗೆ ಒಂದಂತೂ ನಿಜ ಗುರು, ಗಾಡ್ ಓನ್ ಕಂಟ್ರಿ ಅಂತ ಏನು ಕರೀತಾರೆ, ಸಕ್ಕತ್ತಾಗಿದೆ. ಅವರು ಮಾತ್ರ ಏನು ಮಾತಾಡೋಂಗಿಲ್ಲ, ಸೂಪರಾಗಿದೆ. ಈ ಸೈಡ್ ನೋಡಿದ್ರೆ ಮರಗಳು, ಆ ಸೈಡ್ ನೋಡಿದ್ರೆ ಮರ, ಒಂದೊಂದು ಕಡೆ ನೀರು ಹರಿತಿರುತ್ತೆ. ಬಾಬಾ ಏನು ಮನೆಗಳು ಇದೆ ಗುರು. ಇಲ್ಲಿ ನೋಡ್ತಾ ಇದ್ರೆ ಅದೇನು ನಮ್ಗೆ ಇಲ್ಲಿ ಸಿಟಿಲಿ ಇರೋ ಫೀಲಿಂಗ್ ಏನಂದರೆ, ಇಲ್ಲಿ ಏನೋ ಈ ಥರ ಜಾಗದಲ್ಲಿ ಒಂದು ಬಂದ್ಬಿಟ್ಟು ಒಂದು ಮನೆ ಹಾಕ್ಕೊಂಬಿಟ್ಟು ಇಲ್ಲೇ ಇಟ್ಕೊಳ್ಳೋಣ ಅನ್ಸುತ್ತೆ. ಅದೇ ಒಂದಲ್ಲ ಒಂದಿನ ಈ ಥರ ಇಲ್ಲಿ ಒಂದು ಮನೆ, ಈ ಥರ ಜಾಗದಲ್ಲಿ ಮನೆ ಮಾಡ್ಕೊಂಡಿರಬೇಕು ಅಂತ ಆದಷ್ಟು ಪ್ರಯತ್ನ ಪಡೋಣ. ಏನು ಚೆನ್ನಾಗಿದೆ ಗುರು. ಸಂಜೆ 6 ಗಂಟೆ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಆದರೂ ಸಕಲಾಗಿರುತ್ತೆ ಜಾಗ. 6 ಗಂಟೆ ಮೇಲೆ ಯಾವ್ಯಾವ ಪ್ರಾಣಿಗಳು ಬರುತ್ತೋ ಏನು ಬರುತ್ತೋ ನಮಗೆ ಗೊತ್ತಿಲ್ಲ. ಯಾಕಂದರೆ ನಾವೊಂದು 3 ದಿವಸ ಬರ್ತೀವಿ, ನೋಡ್ತೀವಿ. ಪಾಪ ಇಲ್ಲಿರೋರು ಕಷ್ಟ, ಇಲ್ಲಿರೋರಿಗೆ ಗೊತ್ತು. ಆದರೂ ಈ ಥರ ಜಾಗದಲ್ಲಿರೋದು ಒಂಥರ ಮಜಾನೇ ಇರುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಒಂದು ಖಾಲಿ ಸ್ಪಾಟ್ ಇದೆ. ಓಕೆ, ಒಳ್ಳೆ ಬೆಟ್ಟ ಕಾಣಿಸ್ತು, ಜಾಸ್ತಿ ಇದೆ ಅಲ್ಲಿ, ಸಕಲಾಗಿತ್ತು ಬೆಟ್ಟ. ಇಲ್ಲೊಂದು ಸ್ಪೇಸ್ ಇಟ್ಟಿರೋ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆ. ವಾವ್, ಸಕಲಾಗಿದೆ ಅಲ್ವಾ ಬೆಟ್ಟ ಅದು. ಅಲ್ಲಿ ಮೇಲ್ಗಡೆ ನೋಡಿ ಸಕಲಾಗಿದೆ. ಏನಪ್ಪ ಓಡಿಸ್ತಾ ಇದ್ದರೆ ಇಲ್ಲೇ ಗಾಡಿ ಓಡಿಸ್ಕೊಂಡಿರೋಣ ಅನಿಸುತ್ತೆ. ಯಾರೋ ಬೇಕು ಇಟ್ಕೊಂಡ್ಬಂದೆ, ಅದು ಆರ್ಕಿಟೆಕ್ಟ್ ಇರಬೇಕು. ನಮಸ್ಕಾರ ಎಲ್ಲಪ್ಪ. ಅವರಂತೂ ಫುಲ್ಲು ಹುಡುಗಿರ್ನ ಜೀಪಲ್ಲಿ ನೋಡಿದ್ಮೇಲೆ ಫುಲ್ ಜೋಸಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ನಾನು ಸುಮ್ಮನೆ ಮಾತಾಡ್ಕೊಂಬರೋಣ ಅಂತ ಮಾತಾಡಿದೆ, ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ. ಸುಮ್ಮನೆ ಮಾತಾಡ್ಸೋಣ ಅಷ್ಟೇ. ಏನಪ್ಪ ಗಾಡಿ ಓಡಿಸ್ತಾ ಇದೆ, ಮಜಾನೇ ಬೇರೆ. ಸ್ವಲ್ಪ ಬೈಪಾಸಿಗೆ ಬಂದು ಇಲ್ಲಿ ಬಂದಿದ್ದಕ್ಕೂ ಒಟ್ಟು ಏನಿದೆ ವ್ಯೂ ಸಾಕಾಗಿದೆ ಇಲ್ಲಿ. ಸ್ವಲ್ಪ ಈ ಕಡೆ ಬೈಪಾಸಿಗೆ ಬಂದು ಈ ಥರ ಒಳಗಡೆ ರೂಟಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸ್ವಲ್ಪ ಡೀಟೂರ್ ಮಾಡಿಕೊಂಡ್ರೆ 2 ಕಿಲೋಮೀಟ್ರ್ ಏನೋ ಎಕ್ಸ್ಟ್ರಾ ಆಗುತ್ತೆ ಅಂತ. ಏನು ಸ್ಪಾಟ್ದಲ್ಲಿ ಗುರು, ಅಯ್ಯೋ ಈ ಮನೆ ಏನು ಗುರು ಸಕರಾಗಿ ಕೊಡ್ತಾರೆ ಮನೆ.
ಪ್ಲೇಸ್. ಏನು ಮಾತಾಡೋಂಗಿಲ್ಲ ಬಿಡ್ರಿ, ಗಾಡ್ ಝೋನ್ ಕಂಟ್ರಿ. ಓಹೋಹೋ, ಇಲ್ಲಿ ವಂಡರ್ಲಾಗ್ ಹೋಗೋದೇ ಬೇಡ, ಇಲ್ಲೇ ಇದೆ ವಂಡರ್ ಸ್ಪ್ಲಾಶ್. ಶೂಸೆಲ್ಲ ವಂಡರ್ ಸ್ಪ್ಲಾಶ್ ಅನ್ಕೊಂಡು ಇಲ್ಲಿ ಬೇಡ ಬಿಡಿ, ವಂಡರ್ಲಾಗೆ ಹೋಗೋಣ. ಅವಾಗ ನಾವು ಶೂಸ್ ಏನು ಹಾಕಿರೋದಲ್ಲ. ಎಲ್ಲಪ್ಪ ಇವು. ಓ ಫುಲ್ಲು ನಮ್ಮ ಕ್ಯಾಪ್ಟನ್ನು ಯಾವುದೋ ಹೊಸ ರೋಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೆಂಬ್ರ ಅದು ಬೆಟ್ಟ ಗುಡ್ಡ ಕಾಡು. ಗಾಳಿ, ಅವಾಗ ಮಳೆ. ಚೆನ್ನಾಗಿದೆ ಗುರು. ಯಪ್ಪ ಸೂಪರಾಗಿದೆ. Bakers and butlers. ಎದೆ ಮೇಲೆ ಬರ್ತಾರಪ್ಪ. ಅಯ್ಯೋ ಏನು ಅರ್ಜೆಂಟ್ ಗುರು ಇವ್ರಿಗೆಲ್ಲ. ಅಯ್ಯೋ ಎದೆ ಮೇಲೆ ಬರ್ತಾರೆ. ನಾವು ಓವರ್ಟೇಕ್ ಮಾಡ್ಬಿಟ್ಟು ಅದೇನು ಸಾಧಿಸೋರು ಇವ್ರು ನನಗೆ ಅರ್ಥ ಆಗಲ್ಲ. ಟುವರ್ಡ್ಸ್ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಹೋಗಿದೆ. ಕಾರ್ ಏನು ನುಗ್ಗುತ್ತಾರೆ ರೋಡಲ್ಲಪ್ಪ. ಅಯ್ಯಪ್ಪ ಇನ್ನೊಬ್ರು ಬಂದರು ಇವಾಗ ಮಾಡ್ತಾ ಇರ್ತಾರೆ ಹಂಗೆ. ನಾನು ಹೋಗಲ್ಲ, ಒಂದು ಲೈನಲ್ಲಿ ನಾವು ಆರಾಮಾಗಿ ಹೋಗೋಣ. ಏನು ಅರ್ಜೆಂಟು, ಬೇಗ ಅವಾಗ ಏನು ಮಾಡಬೇಕಾಗಿದೆ ಅಲ್ವಾ? ನಿಧಾನಕ್ಕೆ ಆರಾಮಾಗಿ, ನಿಧಾನವೇ ಪ್ರಧಾನ. ಒಳ್ಳೆ ಲೊಕೇಶನ್ ಗುರು ಇದು. ಯಪ್ಪ ಕ್ರೇಜಿ ಆಗಿದೆ. ಹೋಗ್ತಾ ದಾರಿ ಸಾಗ್ತಾ ಇದೆ. ಗಾಳಿ ರೋಡ್ ನೋಡ್ತಾ ಇದ್ರೆ ಏನು ಖುಷಿ ಆಗುತ್ತೆ ಅಂದರೆ ಮಾತಾಡೋಂಗಿಲ್ಲ ರೋಡ್ ಬಗ್ಗೆ.
ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗುರು ಇಲ್ಲಿ. ಯಪ್ಪ ತೋರಿಸ್ತೀನಿ ಬನ್ನಿ. ಅಯ್ಯೋ ಈ ಕಡೆ ಹೋಗೋಕ್ಕನಾಗತ್ತಾ ಯಪ್ಪ. ಇಲ್ಲಿ ದಾರ್ಗಲ್ಲಿ ನೋಡಿ ಕೇರಳ ಫಾರೆಸ್ಟಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಓ ಮೈ ಗಾಡ್, ಏನು ಇಲ್ಲಿವರೆಗೂ ಗಾಡಿಗಳಿದೆಯಾ ಯಪ್ಪ, ಇಲ್ಲಿವರೆಗೂನಾ? ಅಯ್ಯೋ ಇಲ್ಲಿವರೆಗೂ ಟ್ರಾಫಿಕ್ ಇದೆ. ಏನಾಗಿದೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಚೆಕ್ಕಿಂಗ್ ಇರಬೇಕು. ಓಕೆ ಸೊ ಈ ಕರ್ನಾಟಕ ಚೆಕ್ ಪೋಸ್ಟಲ್ಲಿ ಟ್ರಾಫಿಕ್ ಇದು. ಓಹೋ ಹಿಂಗೆ ಸಮಸ್ಯೆ ಹಿಂಗಿರೋದು. ಓಕೆ ಸೊ ಚೆಕ್ ಪೋಸ್ಟ್ ಎಲ್ಲ ಆಗಿದೆ. ನಮ್ಮನ್ನು ಹಂಗೆ ಬಿಡ್ತಾರ ನೋಡೋಣ. ನಮ್ಮನ್ನು ಹಂಗೆ ಬಿಡ್ತಾರೆ ಬೈಕರ್ಸ್ ಅದ. ಚಾಮರಾಜನಗರ ಪೊಲೀಸ್ ಸ್ಟೇಷನ್. ಇಲ್ಲಿ ಮರಗಳೆಲ್ಲ ತೊಗೊಂಡು ಹೋಗ್ತಾವ್ರಲ್ಲ, ಏನು ಸಮಾಚಾರ? ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೇರಳ ಗಾಡಿ ಇದೆ. ಏನಾಗ್ತಾ ಇದೆ ಗೊತ್ತಿಲ್ಲ. ಲೀಗಲ್ಲೋ ದಂಧೆನೋ ಯಾರು ಗೊತ್ತು. ಒಳ್ಳೆ ಫಾರೆಸ್ಟ್ ಇದು. ನಮಗೂ ಅರ್ಜೆಂಟು ಬಿಡ್ತಾವಲ್ಲ ಗುರು. ನದ ನುಡಿ ನಾವಿರುವ ಸ್ಥಾನವೇ ಗಂಧದ ಗುಡಿ, ಅಂದದ ಗುಡಿ, ಅಂದದ ಗುಡಿ, ವಾಪಸ್ ನಾವು ಕರ್ನಾಟಕ ಬಾರ್ಡರ್ಗೆ ಬಂದಿದ್ದೀವಿ. ಕರ್ನಾಟಕ ಬಾರ್ಡರಲ್ಲಿ ಹೊಸದಕ್ಕೆ ನಾವು ಬಂಡೀಪುರಲ್ಲಿರೋದು. ಸೊ ಬಂಡೀಪುರ ಫಾರೆಸ್ಟಿಂದ ಟುವರ್ಡ್ಸ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಮಿಸ್ ಆಗ್ಬಿಟ್ಟಿದ್ದಾರೆ. ಅವ್ರನ್ನ ಸರ್ಚ್ ಮಾಡ್ತಾ ಇದ್ದೀನಿ. ಕೇಳೋಣ ಅಂದರೆ ನೆಟ್ವರ್ಕು ಇಲ್ಲ. ಲೈಟಾಗಿ ಒಂದು 10 ಸೆಕೆಂಡ್ಸ್ ಮಿಸ್ ಆದರೆ ಇಂಥ ಜಾಗದಲ್ಲಿ ಎಷ್ಟೋ ಮಿಸ್ ಆಗ್ತಿರ್ಬೇಕು ಅಲ್ವಾ? ದಾರಿಲಿ ಸದ್ದ ಮುಗಿಸ್ಕೊಂಡು ಇಲ್ಲಿಂದ ಬಂಡೀಪುರಿಂದ ಗುಂಡ್ಲುಪೇಟೆಗೆ ಹೋಗ್ಬೇಕಂತೆ. ಗುಂಡ್ಲುಪೇಟೆ ಟು ಆ ಕಡೆಯಿಂದ ಊಟಿ ರೋಡ್ ಬರುತ್ತೆ. ಅಲ್ಲಿ ಹಂಗೆ ಸಿಗುತ್ತೆ ನಮಗೆ ಗೋಪಾಲಸ್ವಾಮಿ ಬೆಟ್ಟ. ಹೋಗೋಣ. ನಮ್ಮ ಫುಲ್ ಮುಂದೆ ಹೋಗ್ತಿದ್ದಾರೆ ರೋಸಲ್ಲಿ. ನಾನು ಸ್ವಲ್ಪ ಹಿಂದೆ ಬರ್ತಾ ಇದ್ದೀನಿ. ನೇಚರ್ನ ಎಂಜಾಯ್ ಮಾಡಿದ್ರೆ ಮತ್ತೆ ನಾವು ಇದನ್ನೆಲ್ಲ ಅನುಭವಿಸೋಕ್ಕಾಗಲ್ಲ. ನಾವು ಕಾಡಿಗೆ ಬರೋಕ್ಕಾಗತ್ತಾ ದಿನಾಗಲೂ? ಇಲ್ಲ. ಇಲ್ಲಿ ಆದಪ್ಪ ಎಲ್ಲ ಬರೀ ಕಾರ್ಗಳೇ ಇದೆ. ಸುಮ್ಮನೆ ಅಂತ ಇದೆ. ಒಂದು ಹುಲಿ ಆದರೂ ಕಾಣಿಸ್ಬಾರ್ದಾ? ಹಿಂದ್ಬಿಟ್ಟು ಕಾಣಿಸ್ಕೊಂಡು ಹೊಟ್ಬಿಟ್ರೆ ಸಾಕು, ಜಾಸ್ತಿ ಬೇಡ. ಅದು ಹಿಂದೆ ಬರೋದೆಲ್ಲ ಬೇಡ, ಹಿಂಗೆ ಸೈಡಲ್ಲಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ನಮ್ಮೆಲ್ಲ ಬರಲ್ಲ. ಈಗ ನಮ್ಮ ವೆಹಿಕಲ್ಗಳು ಸೌಂಡ್ ಕೇಳಿ ಅದು ಓಡೋಕೆ ಬರ್ತೇನೆ. ಮಿಸ್ಟಾಗಿ ಬಂದರೆ ನಮ್ಮ ಲಕ್ಕು ಅಷ್ಟೇ. ಇದಕ್ಕೇನೂ ಕಾಣಿಸ್ತಿದೆ. ಅಯ್ಯೋ ಇಲ್ಲ
ವಾಯನಾಡಿಂದ ಬರಬೇಕಾದ್ರೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಎಷ್ಟೊಂದು 6 ಕಿಲೋಮೀಟ್ರಿಗೆ ಯಾವುದೋ ಶಾರ್ಟ್ಕಟ್ ಇದೆ ಅಂತ ಹೇಳಿದರು. ನೋಡೋಣ, ಯಾವುದೋ ಬೇರೆ ಮಡಿ ಇಲ್ಲ ರೈಡ್ ತೊಗೊಳ್ಳಿ, ಇಲ್ಲಿಂದ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡೋಣ, ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು. ಸೊ 1 ಕಿಲೋಮೀಟ್ರ್ ಆದಮೇಲೆ ಅಲ್ಲಿ ಜನ ಕೇಳಬೇಕು, ಒಂದು ಶಾರ್ಟ್ಕಟ್ ಇದೆ, ಅಲ್ಲಿಂದ 6 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಬನ್ನಿ ನೋಡೋಣ. ಗೋಪಾಲಸ್ವಾಮಿ ಬೆಟ್ಟ ಇಲ್ಲಿದೆ. ಸೊ ಈ ಗೋಪಾಲಸ್ವಾಮಿ ಬೆಟ್ಟ 20 ಕಿಲೋಮೀಟ್ರ್ ಅಂತ ಇದೆ, ಅವರು 15-16 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ನೋಡೋಣ ಹೆಂಗಿರುತ್ತೆ ಅಂತ. ಹತ್ರ ನಮ್ಮವರು ಬನ್ನಿ ಹೋಗೋಣ. ಇನ್ನೇನು ದೂರನೇ ಬಂದಿದ್ದೀವಿ, ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋಣ, ಅಲ್ಲಿಗೆ ಹೋಗಿ ಬರೋಣ. ಲೆಟ್ಸ್ ಗೋ. ವಾಯನಾಡು ಬಂಡೀಪುರ ಫಾರೆಸ್ಟಿಂದ ಬರಬೇಕಾದ್ರೆ ಈ ರೂಟ್ ತೊಗೊಳ್ಳೋದು ತುಂಬ ಒಳ್ಳೆಯದಿದೆ. ಈ ರೂಟ್ ನೀವು ತೊಗೊಂಡು ಬಂದರೆ ಈ ಬೆಟ್ಟಕ್ಕೆ 20 ಕಿಲೋಮೀಟ್ರ್ ಅಂತ ಇದೆ. ನಾವು ಈಸಿಯಾಗಿ ಅಲ್ಲಿಂದ ಬೆಟ್ಟದ ಕಡೆ ಹೊಡ್ಬೋದು. ನೋಡೋಣ ಹೇಗಿರುತ್ತೆ ಅಂತ. ಕ್ಯಾಪ್ಟನ್ ಅವರು ಇವಾಗ ಚಾರ್ಜ್ ತೊಗೊಂಡಿದ್ದಾರೆ, ಆದರೆ ನೆಕ್ಸ್ಟ್ ಚಾರ್ಜ್ ತೊಗೋಣ ಅಂತ ಏನು ನೋಡೋಣ. ಅಲ್ಲಿ ರೂಟ್ ಕೇಳಬೇಕಲ್ಲ. ಇದ್ರೆ ಏನು ಚೆನ್ನಾಗಿದೆ ಗುರು, ಇದು ತುಂಬ ಹೋಗಿದೆ. ಗೋಪಾಲಸ್ವಾಮಿ ಬೆಟ್ಟದ ಕಡೆ ಹೊಡ್ತಾ ಇದ್ದೀವಿ. ಲೆಟ್ಸ್ ಗೋ. ಗೋಪಾಲಸ್ವಾಮಿ ಬೆಟ್ಟ ಇಲ್ಲಿದೆ ನೋಡುವ. ಸಿಕ್ಕಾಪಟ್ಟೆ ಗಾಡಿ ಇದೆ, ಹೊಡಿತಾ ಇದೆ ಹಂಗೆ ರೈಟ್ ಸೈಡಿಂದ ಸರಿಯಾಗಿ ಹೊಡಿತಾರೆ. ಬೆಟ್ಟದ ದಾರಿ ಥರ ಇರುತ್ತೆ, ಸಕ್ಕವಾಗಿ ಗಾಡಿ ಇರಬೇಕಪ್ಪ ಗಾಡಿ ಅಂದರೆ. ಯಾವ ರೋಡ್ ಗುರು ಇದು, ಸಿಂಧಿ ರೋಡು. ಯಪ್ಪ ಸಕ್ಕತ್ತಾಗಿದೆ. ಓ ರಾಯ ಬಾಸ್, ಬಿಟ್ಬಿಡಿ ಬಾಸ್, ಥ್ಯಾಂಕ್ ಯು ಬಾಸ್. ನಡಿ ಅಪ್ಪ, ಒಳ್ಳೆ ಸ್ಪಾಟ್ ಗುರು ಮಾತ್ರ. ಓಹೋ ಆಲ್ಮೋಸ್ಟ್ ಜಸ್ಟ್ ಮಿಸ್. ಸ್ವಲ್ಪ ಫಾಸ್ಟ್ ಮಾಡಿ ನೀಟಾಗಿ ಆಯ್ತು. ಈಗ ಬಂದಾಗ ಸ್ವಲ್ಪ ಹುಷಾರಾಗಿ ಬನ್ನಿ. ಸ್ವಲ್ಪ ಆಫ್ ರೋಡಿಂಗ್ ಇದೆ ಆ ರೂಟಿಂದ, ಬೇರೆ ರೂಟಿಂದ ಗೊತ್ತಿಲ್ಲ. ಈ ಕಡೆ ಬರ್ತಿರೋದೇ ಫಸ್ಟ್ ಟೈಮು. ಈಗ ಇವ್ರು ಫುಲ್ಲು ರೊಚ್ಚಿಗೆದ್ದು ಬೇಗ ಓಡ್ತಾ ಇದ್ದಾರೆ. ನಾವು ಜಾನ ನೋಡಿ ಅಲ್ಲಿ ಫುಲ್ ಇಲ್ಲಿ ಗ್ರೂಪ್ ಫೋಟೋ ಸೆಕ್ಷನ್ ನಡೀತಾ ಇದೆ. ಹಾಯ್ ಹೇಳೋಣ, ಹೆಂಗೆ ರೆಸ್ಪಾಂಡ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾಯ್ ರೆಸ್ಪಾನ್ಸ್ ಕೊಟ್ಟು ಪರವಾಗಿಲ್ಲ. ಹುಡುಗಿರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹುಡುಗಿರಲ್ವಾ ಹೇಳ್ತಾರೆ. ಇವ್ರನ್ನ ಬರಪ್ಪ ರಿಸ್ಟೆನ್ಷನ್ ಅಲ್ವಾ. ಬಂತು ಅನಿಸುತ್ತೆ, ಮೇನ್ ಜಂಕ್ಷನ್ ಬಂತು ಆಲ್ರೆಡಿ. ಸೊ ನಾವು ಈ ಜಂಕ್ಷನಿಂದ ಬಸ್
ಆಗಿದೆಪ್ಪ ಇಲ್ಲಿ ಮೊಹಮ್ಮದ್ ಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಬಂದ್ವಿ. ಆದರೆ ಇಲ್ಲಿರೋ ರಶ್ ನೋಡಿದ್ರೆ ಒಂದು 3 ಅವರ್ಸು ನನ್ನ ಪ್ರಕಾರ ಸಾಲಲ್ಲ ಅನ್ಸುತ್ತೆ. ಲೈಕ್ ಟೂ ಮೆನಿ ಪೀಪಲ್, ಸಿಕ್ಕಾಬಡೆ ಜನ ಇದ್ದಾರೆ ಇಲ್ಲಿ. ಮೋಸ್ಟ್ಲಿ ನಾವು ಹೋಗೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ನಾವು ಈ ಪ್ಲೇಸ್ನ ಕವರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಸಂಡೇ ಬೇರೆ ಇವತ್ತು, ಸೊ ಯಾವತ್ತೂ ಎಲ್ಲರಿಗೂ ಒಂದು ಸ್ಪೆಷಲ್ ಟಿಪ್ಪು, ಸಂಡೇ ಯಾವತ್ತೂ ಈ ಕಡೆ ಬರೋಕ್ಕೆ ಹೋಗಬೇಡಿ. ವೀಕ್ ನಮ್ಮ ಸ್ಕೆಡ್ಯೂಲ್ ಸ್ವಲ್ಪ ಚೇಂಜ್ ಆಗಿದ್ದರಿಂದ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಯ್ತಿದ್ದು. ಇದು ಆ್ಯಕ್ಚುಲಿ ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ನೋಡಿ ಇಲ್ಲಿ ನೋಡಿದ್ರೆ ಜನ ಸಿಕ್ಕಾಪಡೆ ಜನ ಇದ್ದಾರೆ. ಬಂದೂರ ಡ್ಯಾಮ್ನ ಕ್ಯಾನ್ಸಲ್ ಮಾಡಿ ನಾವು ಇಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲ್ಲ. ಬಸ್ಸಲ್ಲಿ 60 ಅಂದರೆ ಇನ್ನೂ ಬಸ್ಸೇ ಹೋಗ್ತಾ ಇಲ್ಲ ಆ ಕಡೆ. ಎಷ್ಟು ಜನ ಕರ್ಕೊಂಡು ಹೋಗ್ತಾರೆ? ಆಗಲ್ಲ. ದರ್ ಆರ್ ಲೈಕ್ 300 people here. 4 buses. Yeah. They have 4 buses only. I can see only 1, 2, 3. ಡಿಫಿಕಲ್ಟಾ? ಕ್ಯೂ ನೋಡೋಣ ಬಾ. What is the last ticket? What is the time now? Already 3 o'clock ಆಗಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ರಶ್ಶು. ಸಂಡೇ ಮಾತ್ರ ಆದಷ್ಟು ಅವಾಯ್ಡ್ ಮಾಡಿ ಬರೋಕ್ಕೆ ಹೋಗ್ಬೇಡಿ. ಈ ರಶಲ್ಲಿ ನಿಂತ್ಕೊಂಡು ನೀವು ಬಂದರೆ ಪ್ರಾಬ್ಲಮ್ ಆಗುತ್ತೆ. ನಾವು ಅಲ್ಲಿಂದ ಇಲ್ಲಿ ಹತ್ತಿರ ಅಂತ ಬಂದ್ವಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಾವು ಮೋಸ್ಟ್ಲಿ ಅದನ್ನು ಕವರ್ ಮಾಡೋಕ್ಕಾಗಲ್ಲ. ಓಹೋ ಹೋ 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 ಬಾಸ್, ಕ್ಯೂ ಅಂತೂ ಅಲ್ಲಿವರೆಗೂ. ಈ ರಶ್ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇನ್ನೂ ಇವರಲ್ಲಿ ಆ ಬೆಟ್ಟಕ್ಕೆ ಹೋಗಿ ಬರೋದು, ಇಲ್ಲಿ ಬಸ್ಗಳು ಬೇರೆ ಬಿಡ್ತಾ ಇಲ್ಲ, ತುಂಬ ಟೈಮ್ ತೊಗೊತಾ ಇದ್ದಾರೆ. ನಾವು ನೋಡೋಣ, ಆದರೆ ಹೋಗೋಣ ಅಂದ್ಕೊಂಡಿದ್ದೀವಿ, ಬಟ್ ಆಗಲ್ಲ, ಕಷ್ಟ. ನಾವು ಮೋಸ್ಟ್ಲಿ ಕವರ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ಸೊ ಇದಾದಷ್ಟು ಮತ್ತೆ ಹೇಳ್ತಾ ಇದ್ದಂಗೆ ಸಂಡೇ ಪ್ಲ್ಯಾನ್ ಮಾಡಬೇಡಿ. ತುಂಬ ಜನ ನನ್ನ ವೀಕ್ ಡೇಲಿ ಬನ್ನಿ, ನೀವು ಪ್ಲೇಸಸ್ನ ಕವರ್ ಮಾಡ್ಬೋದು. ನಮ್ಮ ಪುಣ್ಯಕ್ಕೆ ಜನ ಎಲ್ಲ ಕಡಿಮೆ ಆದರು. ಅಲ್ಲಿ ಕಾಣಿಸ್ತೀವಿ ನೋಡಿ ಎಷ್ಟು ಜನ ಇದ್ದಾರೆ. ನಾವು ಅಲ್ಲೇ ಹೋಗಿ ಕ್ಯೂ ಅಲ್ಲಿ ಹೋಗಿ ಹಂಗೆ ನಿಂತ್ಕೊಂಡು ಹಂಗೆ ಬೆಟ್ಟ ನೋಡ್ಕೊಂಡು ಬರೋಣ ಅಂತ. ಇಲ್ಲಿ ಬನ್ನಿ, ಬೆಟ್ಟ ಹತ್ರ ಬಂದಾಗ ಇಲ್ಲಿ ಬನ್ನಿ, ಹತ್ರ ಚಿತ್ರಾನ್ನ ಬಜ್ಜಿಗಳು ಚೆನ್ನಾಗಿರುತ್ತೆ. ನಾವು ಇಲ್ಲೇ ಊಟನೂ ಮಾಡ್ಕೊಂಬಿಟ್ವಿ. ಊಟ ಆಯಿತು. ಇವಾಗ ಡೈರೆಕ್ಟು ಬೆಟ್ಟದ ಹತ್ರ ಹೋಗೋಣ, ಹೆಂಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಯಾವುದು ಕರ್ನಾಟಕ ಸಾರಿಗೆ ಫ್ರೀ ಬಸ್ ಮಾಡಿ ಫುಲ್ ಎಲ್ಲ ಲೇಡೀಸೇ ಇದ್ದಾರೆ. ಮೊಹಮ್ಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನೋಡೋಕ್ಕೆ ಜನ ನೋಡ್ರಿ. ಇವತ್ತು ಸಂಡೇ ಜನ ಮಾತ್ರ ಹೆಂಗಿದ್ದಾರೆ ನೋಡಿ. ಅಪ್ಪ, ಫುಲ್ ಎಲ್ಲ ಗಲಾಟೆಗಳಾಗ್ತಾ ಇದೆ ಇಲ್ಲಿ. ಓ ಬೆಟ್ಟ ಅಲ್ಲಂದರೆ ಜನಗಳು ನೀವು ನೋಡ್ಬೇಕಿಲ್ಲಿ, ಸಕಾಲಾಗಿದೆ. ಗಲಾಟೆಗಳು ನಡೆಯುತ್ತೆ. ಫುಲ್ಲು ಜನ ನಮ್ಮೂರಿಗೆ ನಿಂತಿದ್ದಾರೆ. ಅದೇ ಮೇಲೆ ಬರ್ತಾವ್ರಪ್ಪ. ಕಮ್ ಬಿಡ್ತಾ ಇಲ್ಲ. ಫುಲ್ಲು ಬಸ್ಸಿಗೆ ಫುಲ್ಲು ಇಲ್ಲಿ ಡಿಮ್ಯಾಂಡು. KSRTC ಬಸ್ಗೆ. ವಿನೀತ್, ಹೌಸ್ ಇಟ್? Awesome. Different experience. ತಗೋ ಇದೆ. ತಗೋ ಇನ್ನೊಂದು ಬಸ್. ಅದು ಆನ್ ನೋಡಿದ್ರೆ ಮಾತ್ರ ಮಜಾ. ಒಂದು ಗೋ 3, 2. ಹೇ ಮಾಮಲ್, ಯಾವ ಥರ ಬಸ್ ಹತ್ತಾ ಇದ್ದಾರೆ ಅಂದರೆ, ಬಿ ಅನದರ್ ಒನ್ ಇಲ್ಸಿ. ಯಾವ ಥರ ಬಸ್ ಹತ್ತಾ ಇದ್ದಾರೆ ಅಂದರೆ ಹತ್ತಕ್ಕೆ ಬಿಡಿಲ್ಲ. ನಾನು ಮುಂದೆ ಹೋದೆ, ನಮ್ಮ ಹಿಂದೆ ಕಳಿಸ್ಬಿಟ್ರು. ವಾ ಬೇರೆ ಲೆವೆಲ್. ಹೋಯ್ತು ಗುರು, ಅಷ್ಟೇ ಹೋಯ್ತು ಅಷ್ಟೇ. ನೆಕ್ಸ್ಟ್ ಬಸ್ ಯಾವಾಗ ಬರುತ್ತೋ ನಾವು ಹತ್ತಬೇಕು. ಅಲ್ಲೊಂದು ವೆಲ್ಕಮ್ ವೈಟ್. ಆ ಒಂದು ಬಸ್ಸು ಕಾಯ್ತಾ ಇದ್ದೀವಿ. ಆ ಬಸ್ ಬಂದರೆ ಇಲ್ಲಿ ಕೊನೆಗೂ ಸಿಂಗಲ್ ಲೈನ್ ಫಾರ್ಮ್ ಆಗಿ ನಾವು ಸಿಂಗಲ್ ಲೈನಲ್ಲಿ ಹೋಗ್ತಾ ಇದ್ದೀವಿ. ಅವಾಗಲೇ ನೋಡಿದ್ರಲ್ಲ ರಶ್ ಹೆಂಗಿತ್ತು, ಹೆಂಗೆ ನುಗ್ಗಿದ್ರು ಅಂದರೆ ನನ್ನ ಆಚೆ ಬಿಸಾಕಿದ್ರು. ಇವಾಗ ಪಾಪ ಇವರು ಒಳ್ಳೆ ಕೆಲಸ ಮಾಡಿ ನಮ್ಮನ್ನೆಲ್ಲ ಸಿಂಗಲ್ ಲೈನಲ್ಲಿ ಕಳಿಸ್ತಾ ಇದ್ದಾರೆ. ಸೂಪರ್. ಬಸ್ ಟಿಕೆಟ್ ತೊಗೊಳ್ಳಿ. ಟಿಕೆಟ್ ತೊಗೊಳ್ಳಿ ಬಸ್.
ಟಿಕೆಟ್ ತೊಗೊಂಡು ಹಂಗೆ ಹೋಯ್ತಾ ಇರೋದು, ನೋಡೋಣ ಹೆಂಗಿರುತ್ತೆ ಬೆಟ್ಟ ಅಂತ. KSRTC ಬಸ್ಸಲ್ಲಿ ಹೋಗೋದು. ಓಕೆ ಓಕೆ, ನೆಕ್ಸ್ಟ್ ಬ್ಯಾಚ್ ಅಂತ ನಮ್ಮದು ಈಸಿ. ಅಲ್ಲಿ ನಿಂತಿರೋರು KSRTC ಪ್ರಿನ್ಸಿಪಲ್ಲು ಸರ್. ನಾವು ನೆಕ್ಸ್ಟ್ ಓಕೆ ಬಾಸ್. ಹೀರೋ ಸೂಪರ್ ಸೂಪರ್, ನಮ್ಮ ಹೀರೋ ಸರ್. ಹೈಫೈ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದು ಹೀರೋ ಇವರೇ. ಸರ್ ಯಾವಾಗ ಫ್ರೀ ಮಾಡ್ದಾಗಿಂದ ತಾನೆ? ಫ್ರೀ ಮಾಡ್ದಾಗಿಂದ ತಾನೆ? ಏನ್ ಹೇಳೋದು ಹೇಳಿ. ಫ್ರೀ ಮಾಡೋದು ನೋಡಿ ಪಾಪ ಎಲ್ಲರಿಗೂ ತೊಂದರೆ ಆಗಿದೆ. ನಾವೇನ್ ಮಾಡಿದ್ವಿ? ನಮಗೂ ಫ್ರೀ ಮಾಡೋದಪ್ಪ. ದೇವನಪ್ಪ ನಾವು ಒಂದು ಕಪಿಲ ತೀರದಲ್ಲಿ ಒಂದು 2 ಎಲ್ಲ ಜನ ವಾಪಸ್ ಹೋಗ್ತಾ ಇದ್ದಾರೆ ಇವಾಗ. ನಾವು ಇದು ಲಾಸ್ಟ್ ಬ್ಯಾಚ್ ವಿಲ್ ಬಿ ಗುಡ್ ಮಾಮ್. ಲಾಸ್ಟ್ ಬ್ಯಾಚ್ ಚೆನ್ನಾಗಿರುತ್ತೆ, ಕಡಿಮೆ ಜನ ಅಲ್ವಾ? ನಮ್ಮದೇ ಲಾಸ್ಟ್ ಬ್ಯಾಚ್ ಬಸ್ಸು. ಕೊನೆಗೂ ನಾವು ಫಸ್ಟ್ ಆಗಲ್ಲ ಅಂದ್ಕೊಂಡು ಕಾದು ಇಲ್ಲಿ ದೂರ ಬಂದಿದ್ದೀವಿ, ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಮ್ಮ ಬಸ್ ಎಲ್ಲಪ್ಪ, ನಮ್ಮ ಬಸ್ಸು. ನಮ್ಮ ಮಕ್ಕಳು ಸರಿಯಾಗಿ ಮಾಡಿದ್ರು. ಹಾಯೇನು ಅಂದರೆ ಏನು ಅಡ್ರೆಸ್ಗೆ ಇಲ್ಲ. ಈಗಿನ ಮಕ್ಕಳು ತುಂಬ ಕಷ್ಟ ಇದೆ. ನಮ್ಮವರು ಹೇಳಲಿಲ್ಲ ನೋಡಿ, ಇಲ್ಲೊಂದು ಅಲ್ಲೊಂದು ತುಂಬ ಟಫ್ ಇದೆ. ಫುಲ್ಲು ಜನ ಬರ್ತಾ ಇದ್ದಾರೆ. ನೋಡೋಣ ಬೆಟ್ಟ ಹೆಂಗಿರುತ್ತೆ ಅಂತ. ಈಗ ನೋಡಿ ಇಲ್ಲಿಂದ ಹೋಗೋದು ಬೆಟ್ಟಕ್ಕೆ. ಹೋಗೋಣ ಬನ್ನಿ, ಬೆಟ್ಟದ ಹತ್ರ ಹೋಗೋಣ. ಲೆಟ್ಸ್ ಗೋ. ನೀವು ಈ ಥರ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಎಷ್ಟು ದಿನ ಆಗಿತ್ತು? It's been a lot of years now. It's nice. It feels different. Feels very nostalgic. Feels like I'm going to school again. ಗುಡ್. ಈ ಥರ ಅಂದರೆ ನಾವು ಅಷ್ಟೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ತುಂಬ ದಿನ ಆಗಿದ್ದು. KSRTC ಬಸ್ಸಲ್ಲಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸು. ಮತ್ತು ಹಿಂಗೆ ಒಂಥರ ಈ ಥರ ಒಳ್ಳೆ ವ್ಯೂ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಕಾರು ಮತ್ತು ಬೈಕ್ ಬಿಡ. ಕಾರು ಬೈಕು ಬಿಡಲ್ಲ. ಇಲ್ಲಿ ಎಲ್ಲರೂ ಇಲ್ಲಿ ಯಾವ ಥರ ಅಂದರೆ ನಾವು KSRTC ಬಸ್ ಯೂಸ್ ಮಾಡಿಕೊಂಡೇ ಬರಬೇಕು ಆಯಿತಾ. ಇಲ್ಲಿ ಕಾರು ಬೈಕೆಲ್ಲ ಬಿಡಲ್ಲ. ಬರ್ಬೇಕಾದ್ರೆ ಅದನ್ನು ವೀಕ್ ಡೇ ಬನ್ನಿ, ನೀವು ಬೇಗ ನೋಡ್ಕೊಂಡು ಹೋಗ್ಬೋದು. ವೀಕೆಂಡಲ್ಲಿ ಬಂದರೆ ನಾವು ಇವತ್ತಾಗಿದ್ದ ಥರ ಲೇಟ್ ಆಗುತ್ತೆ. ಕ್ಯಾಮ್ರಾ ಇಟ್ಕೊಳ್ಳೋದು ಗ್ರಿಪ್ ಬೇರೆ ಇಲ್ಲ ನನ್ನ ಹತ್ರ. ಬಸ್ಸಿಂದ ಇಲ್ಲಿ ಮಗು ಹಿಂಗೆ ಇಲ್ಲೆಲ್ಲ ರಶ್ ಇದೆ. ಅವ್ರು ಇಲ್ಲೇ ಹತ್ತಿಸ್ಬಿಟ್ರು ಒಂದೇ ಸಲ. ಅಪ್ಪ ಏನು ಜನ ಗುರು. ಬಸ್ ವಾಪಸ್ ಹೋಗೋಕ್ಕೆ ಇಷ್ಟು ಜನ ಇದ್ದಾರೆ, ಬರೋಕ್ಕೆ ಇಷ್ಟು ಜನ, ವಾಪಸ್ ಹೋಗೋಕ್ಕೆ ಒಂದಷ್ಟು ಜನ. ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಕೊನೆಗೂ ನಾವು ಬಂದ್ವಿ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟದ ಕಡೆ ಬಂದಿದ್ದೀವಿ. ಚಿತ್ರಲ್ಲ ಬಂದು ತಿಂತಾ ಇರ್ಬೇಕಾದ್ರೆ ಜನ ಹೋದ್ಮೇಲೆ ಡಿಸೈಡ್ ಮಾಡಿದ್ದು ಬನ್ನಿ ಹೊಡ್ಕೋಣ. ಇಲ್ಲೇ ಬೆಟ್ಟದ ಹತ್ರ ಬರ್ತಾ ಇದ್ದೀವಿ. ಸಬ್ಲಿ ಬೀಚ್ ಎಲ್ಲ ಒಳಗೆ ಹೋಗ್ಬೇಕು ಅಂತ. ನಾವು ಆ್ಯಕ್ಚುಲಿ ಇಲ್ಲೇ ಒಳ್ಳೆ ಫಾಗು ನೋಡಿ, ಬೆಟ್ಟ ಫುಲ್ಲು ಅಲ್ಲಿ ನೋಡ್ಬೋದು. ಅಲ್ಲಿ ಫುಲ್ಲು ಏನಂತಾರೆ ಅಂದರೆ ಫುಲ್ಲು ಹಿಂದಲ್ಲಿ ತುಂಬಿಕೊಂಡಿದೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ಬರಲೇಬೇಕಾದ ಜಾಗ. ಅಯ್ಯೋ ನನಗೆ ಆಪೋಸಿಟಲ್ಲಿ ಇರೋರೇ ಕಾಣಿಸ್ತಾ ಇಲ್ಲ. ಸೂಪರ್ ಸಾಕಾಗಿದೆ ಮಾತ್ರ. ಇಲ್ಲಿವರೆಗೂ ನೋಡಿ ವ್ಯೂ ಇದೆ. ಎಲ್ಲ ತಪ್ಪಲಿ ಬರ್ತಿದ್ದಾರೆ. ನಾವು ಜಸ್ಟ್ ಅಲ್ಲಿವರೆಗೂ ಹೋಗಿ ಬಂದ್ಬಿಡೋಣ. ಫುಲ್ ಹೋಗೋದು ಬೇಡ. ಯಾರೋ
ಒಳ್ಳೆ ಸಾಂಗ್ ಹಾಡಿದ್ರು. ಇಲ್ಲಿ ಈ ಪಾಯಿಂಟ್ವರೆಗೂ ಹೋಗ್ಬೋದು. ಎಸ್, ಈ ಪಾಯಿಂಟ್ವರೆಗೂ ಹೋಗಿ ಬರೋಣ. ಅದು ದಾಟೋದು ಬೇಡ, ಬಿಕಾಸ್ ಇಲ್ಲಿ ಈ ಪಾಯಿಂಟ್ವರೆಗೂ ನೋಡಿ. ಇಲ್ಲಿ ಫುಲ್ಲು ಹಿಮದಲ್ಲಿ ತುಂಬಿಕೊಂಡಿದೆ, ಸುತ್ತಮುತ್ತ ಫುಲ್ಲು ಸಕ್ಕತ್ತಾಗಿದೆ. 360 ಡಿಗ್ರಿ ವ್ಯೂ ನೋಡ್ಬೇಕು ನೀವು, ಬೇರೆ ಲೆವೆಲಲ್ಲಿದೆ. ಇಲ್ಲಿ ದರ್ಶನಕ್ಕೆ ಜನ ನಿಂತಿದ್ದಾರೆ ಎಲ್ಲ. ಮತ್ತೆ ವಾಪಸ್ ಹೋಗಿ ನಾವು ಇವಾಗ ಬಸ್ ಕ್ಯಾಚ್ ಮಾಡೋಣ. ಒಳಗಡೆ ಕ್ಯಾಮ್ರಾ ತೊಗೊಂಡೋಗಿಲ್ಲ. ಲೆಟ್ಸ್ ಗೋ. ಹಂಗೆ ಆಮೇಲೆ ಒಳಗಡೆ ಟೆಂಪಲ್ ಎಲ್ಲ ನೋಡಾಯಿತು. ನೋಡಿ ಈಗ ದರ್ಶನ ಮುಗಿಸ್ಕೊಂಡು ನಾವು ಬಸ್ ಹತ್ತಬೇಕಾಗುತ್ತೆ. ಸೊ ಬಸ್ ಹಿಡ್ಕೊಂಡು ಹೋಗೋದು. ಲೆಟ್ಸ್ ಗೋ. ಹೋಗಿ ಬನ್ನಿ. ಇಲ್ಲ ಇಲ್ಲ, ಅಲ್ಲಿವರೆಗೂ ಹೋಗ್ಬರ್ಬೋದು. Hi Vijay, how are you feeling? Nice man, so nice. Nice. Actually, ಇಷ್ಟು ಈ ರೈಡಲ್ಲಿ give the back down da. ಅಲ್ಲ, ಫಸ್ಟ್ ಟೈಮ್ ಎಷ್ಟೋ ವರ್ಷ ಆದಮೇಲೆ ಬೋರ್ಡ್ ಮೇಲೆ ನಿಂತಿರೋದು ಅಲ್ವಾ ವಿನೀತ್? ಎಷ್ಟೋ ವರ್ಷ ಆದಮೇಲೆ ನಾವು ಈ ಬೋರ್ಡ್ ಮೇಲೆ ನಿಂತ್ಕೊಂಡಿದ್ದೀವಲ್ಲ. ಯಾ, ತುಂಬ ವರ್ಷ ಆದಮೇಲೆ ಬೋರ್ಡ್ ಮೇಲೆ ನಿಂತ್ಕೊಂಡಿದ್ದೀವಿ. ಫೀಲಿಂಗೇ ಬೇರೆ. ಯಾ ಹಾಂ, ಎಷ್ಟೋ ವರ್ಷ ಆದಮೇಲೆ ಈ ಫೀಲಿಂಗಲ್ಲಿ ನಿಂತ್ಕೊಂಡು ಈ ವ್ಯೂ ನೋಡಿಕೊಂಡು ಹೋಗೋ ಫೀಲಿಂಗೇ ಬೇರೆ ಲೆವೆಲ್ ಫೀಲಿಂಗ್ ಇದೆ. ಅದೇ ಆವಾಗಲೇ ಹೇಳ್ದಂಗೆ ಎಷ್ಟೋ ವರ್ಷ ಆದಮೇಲೆ ಈ ಥರ ಇಲ್ಲಿ ನಿಂತ್ಕೊಂಡು ಈ ವ್ಯೂ, ಇಂಥ ಒಳ್ಳೆ ವ್ಯೂ ನಾನು ಯಾವತ್ತೂ ನೋಡಿರಲಿಲ್ಲ. ನಿಂತ್ಕೊಂಡು ನೋಡೋ ವ್ಯೂ ಮಜಾನೇ ಬೇರೆ ಇದೆ. ಇಲ್ಲಿ ಬಂದಾಗ ಖಂಡಿತವಾಗ್ಲೂ ಬನ್ನಿ, ಈ ವ್ಯೂ ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬ ಆರಾಮಾಗಿರ್ಬೋದು ನೀವು. ಈ ಥರ ವ್ಯೂ ಸೂಪರ್ ಆಗಿದೆ. ಅದು ಓಡ್ಬೋದು ಹಿಂಗೆ. ಅದಕ್ಕೆ ಹಿಂಗೆ ವ್ಯೂನ ಎಂಜಾಯ್ ಮಾಡಿಕೊಂಡು ಆದಷ್ಟು ಒಳ್ಳೆ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಬನ್ನಿ ಕೆಳಗೆ ಸೇರಿ ಹಂಗೆ ಬೆಂಗಳೂರಿಗೆ ಹೊರಡೋಣ. ಎಷ್ಟೋ ಕಷ್ಟಪಟ್ಟು ಕೊನೆಗೂ ನಾವು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ಮುಗಿಸ್ಕೊಂಡು ಬಂದ್ವಿ. ಥರ ಸಿಕ್ಕಾಪಟ್ಟೆ ರಶ್ ಇದ್ರು. ಆದರೆ ಆ ರಶಲ್ಲೂ ಹಿಂಗಾನ ಮಾಡಿ ಫಾಗ್ ನೋಡಬೇಕು ಅಂತ ಅಲ್ಲಿವರೆಗೂ ಹೋಗಿ ಮುಗಿಸ್ಕೊಂಡು ಬಂದಿದ್ದೀವಿ. ಇದ್ಯಾವುದು ವೈಲ್ಡ್ ಲೈಫ್ ಗಿಫ್ಟ್ ಶಾಪ್. ಹಾಂ, ಇಲ್ಲಿ ನೀವೇನು ವೈಲ್ಡ್ ಲೈಫ್ ಏನಾರ ಬೇಕು ಅಂದರೆ ತೊಗೋಬೋದು. ಇಲ್ಲಿ ಕ್ಯಾಮೋ ಜಾಕೆಟ್ ಇದೆ, ಕೇಳ್ಕೊಂಬರೋಣ ಎಷ್ಟು ಅಂತ. ಹೋಗೋಣ ಬನ್ನಿ. ಬ್ರೋ, ಇದು ಎಷ್ಟಾಗತ್ತಿದು? ಜಾಕೆಟ್ ಏನಿದೆ? ಫುಲ್ ಆರ್ಮ್ ಇಲ್ವಾ ಇದು? ಎಲ್ಲ ಸ್ಲೀವ್ಲೆಸ್. ಫುಲ್ ಆರ್ಮ್ ಯಾವುದು ಬರಲ್ಲ. ತರಿಸ್ಕೊಡ್ತೀರಾ? ಅದು ಇಲ್ಲ. ಅದು ಓಕೆ. ಟೀ ಶರ್ಟ್ ಹೆಂಗೆ? ಈ ಟೀ ಶರ್ಟ್ 700 ಇದು? ಓಕೆ. ಕ್ಯಾಪ್ ಸಿಗತ್ತಾ ಆ ಥರ? ಅದು ಬಂಡೀಪುರದ್ದು? ಬಂಡೀಪುರ ಅಂತಿದೆಯಲ್ಲ, ಅದು 325. ಕೇಳಿಸ್ಕೊಂಡಲ್ಲ ಪ್ರೈಸ್ ಎಲ್ಲ. ನಿಮಗೆ ಈ ಪ್ರೈಸ್ ಕಂಫರ್ಟೇಬಲ್ ಅಂದರೆ ಈ ಶಾಪಿಗೆ ಬಂದು ಬೆಟ್ಟಕ್ಕೆ ಬಂದಾಗ ಇದು ತೊಗೊಂಡು ಹೋಗ್ಬೋದು. ಈ ಅಂಗಡಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದರೆ ಅವರಿಂದಾನೇ ನಾವು ಏನಂದರೆ ಅದೇ ಆ ಅಂಗಡಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರಿಂದಾನೇ ನಾವು ತೊಗೊಂಡು, ಅದು ಯಾವಾಗ ಹೇಳ್ತಿದ್ನಲ್ಲ, ಆ ಅಂಗಡಿಯವರಿಂದನೇ ನಾವಲ್ಲಿ ಚಿತ್ರಾನ್ನ ತಿನ್ಬೇಕಾದ್ರೆ ಅಷ್ಟು ಜನ ಹತ್ಕೊಂಡು ಹೋಗಿದ್ರಿಂದ ಜನ ಇಲ್ಲ ಅಂತ ನಾವು ಕ್ಯೂ ಅಲ್ಲಿ ನಿಂತಿದ್ದು ಅವರಿಂದಾನೇ. ಥ್ಯಾಂಕ್ ಯು. ಬನ್ನಿ ನೆಕ್ಸ್ಟು ಲೆಟ್ಸ್ ಹೆಡ್ ಟುವರ್ಡ್ಸ್ ಬ್ಯಾಂಗ್ಳೂರ್. ಮನೆಗೆ ಹೊರಡೋಣ. ಎಷ್ಟು ಬೇಗ ರೀಚ್ ಆಗ್ಬೋದು ಬ್ಯಾಂಗ್ಳೂರ್ ಅಂತ ನೋಡೋಣ. ಗೋಪಾಲ ಸ್ವಾಮಿ ಬೆಟ್ಟದಿಂದ ಬಂದು ಇವಾಗ ಗುಂಡ್ಲುಪೇಟೆಯಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ ಕಡೆ ಹೊರಟಿದ್ದೀವಿ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ರೈಡ್. ಮತ್ತು ಆದಷ್ಟು ಬೇಗ ನಾನು ಈ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ತೀರಾ. ಸೊ ವಿಡಿಯೋ ಎಲ್ಲ ನೋಡಿ ಹೆಂಗೆ ಇದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.